ಭಾಗ್ಯ ಎಲ್ಲ ಸಿಕ್ಬಿಟ್ಟಲ್ಲ, ತುಂಬ ಥ್ಯಾಂಕ್ಸ್. ಅರ್ಜೆಂಟಾಗಿ ಫೋನ್ ಮಾಡಿ ಮಾತಾಡಬೇಕು ಅಂತ ಹೇಳಿದ್ರಲ್ಲ? ಹ್ಞೂ, ಅರ್ಜೆಂಟೇ. ನೀವು ಈಗಲೇ ನಮ್ಮ ಮನೆಗೆ ಬರಬೇಕು. ಯಾಕೆ? ನಮ್ಮನೇಲೆ ಪರ್ಮನೆಂಟಾಗಿ ಇರಕ್ಕೆ. ನಾನಾ? ನಿಮ್ಮನೆಲ್ಲ ನೆವರ್. ಅಯ್ಯೋ ರಾಮ, ಯಾಕಮ್ಮ ಹಾಗಂತೀರಾ? ನಮ್ಮಲ್ಲಿ ಕೋಪನಾ? ಇಲ್ಲ ಆಂಟಿ. ಮತ್ತೆ ನಮ್ಮನೆ ಚಿಕ್ಕದು ಅಂತನಾ? ಅಯ್ಯೋ, ನಾವೀಗ ಆ ಮನೇಲಿ ಇಲ್ಲ, ದೊಡ್ಡ ಮನೆಗೆ ಹೋಗಿದ್ದೀವಿ. ಅಯ್ಯೋ, ಮನೆ ವಿಷಯ ಅಲ್ಲ ಆಂಟಿ. ನಿಮ್ಮ ಮಗ ಅಷ್ಟು ಬೈದ್ ಕಳ್ಸಿದ ಮೇಲೂ ಮತ್ತೆ ನಾನು ನಮ್ಮ ಮನೆಗೆ ವಾಪಸ್ ಬಂದಿರ್ಬೇಕಾ? ಅಯ್ಯೋ, ಅದ್ರದ್ದೊಂದು ಹುಡುಗ ಬುದ್ಧಿ. 3 ಸೆಕೆಂಡ್ ಕೋಪ, 6 ಸೆಕೆಂಡ್ ಪಶ್ಚಾತ್ತಾಪ ಅಷ್ಟೇ. ನಿಜವಾಗ್ಲೂ ಅದಕ್ಕೆ ಮನಸ್ಸಲ್ಲಿ ನಿಮ್ಮಲ್ಲೇನು ಪರ್ಸ್ನಲ್ ಇಲ್ಲ. ಬನ್ನಿ ಮನೆಗೆ. ಸಾರಿ ಆಂಟಿ, ಫೋರ್ಸ್ ಮಾಡಬೇಡಿ. ನಾನು ಬರೋಕ್ಕಾಗಲ್ಲ. ಲೈಫ್ ಲಾಂಗ್ ಒಂದು ಮುಖ ನೋಡಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಅಂಥದ್ರಲ್ಲಿ ಮತ್ತೆ ನಾನೊಂದು ಮನೆಗೆ ಬರೋದಾ? ನೋ ಚಾನ್ಸ್. ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಹೆಂಗಮ್ಮ? ಬೆಂಗಳೂರಲ್ಲಿ ಬೇರೆ ಯಾರು ಗೊತ್ತಿಲ್ಲ ಅಂತೀರಾ? ಈ ಊರಲ್ಲಿ ಒಬ್ಬರೇ ಇರೋದು ಅಷ್ಟೊಂದು ಸುಲಭ ಅಲ್ಲಮ್ಮ. ಅದು ನನ್ನ ಹಣೆ ಬರ ಆಂಟಿ. ಹೇಗೋ ಫೇಸ್ ಮಾಡ್ಕೊತೀನಿ. ಪ್ಲೀಸ್ ನನ್ನನ್ನು ಕರಿಬೇಡಿ. ನಿಮ್ಮ ಮನೆಗಂತೂ ನಾನು ಬರೋದೇ ಇಲ್ಲ. ಅಯ್ಯೋ ದೇವ್ರೆ, ನಾನು ಅಷ್ಟು ದೊಡ್ಡ ಮನೆ ಮಾಡಿರೋದೇ ನಿಮಗೋಸ್ಕರಮ್ಮ. 2 ಲಕ್ಷ ಅಡ್ವಾನ್ಸು, 15,000 ಬಾಡಿಗೆ ಎಲ್ಲ ಕೊಟ್ಟಿದ್ದೀನಿ. ಆ ದುಡ್ಡನ್ನೆಲ್ಲ ಬೇಕಾದ್ರೆ ನಾನೇ ಕೊಟ್ಬಿಡ್ತೀನಿ ಆಂಟಿ. ಪ್ಲೀಸ್ ನನ್ನನ್ನು ಕರಿಬೇಡಿ, ಬಿಟ್ಬಿಡಿ ನನ್ನನ್ನು. ಸಾರಿ ಆಂಟಿ, ಬೇಜಾರು ಮಾಡ್ಕೋಬೇಡಿ. ಬರ್ತೀನಿ. ಅಯ್ಯೋ ದೇವ್ರೆ, ಹೋಗಿ ಬಿಟ್ಲಲ್ಲಪ್ಪ. ದೊಡ್ಡ ಬಂಗ್ಲೆ, KG ಗಟ್ಟಲೆ ಬಂಗಾರ, ಕೋಟ್ಯಾಂತರ ರೂಪಾಯಿ ದುಡ್ಡು ಎಲ್ಲ ಕಣ್ಮುಂದೆನೇ ಹೋಗ್ತಿದ್ಯಲ್ಲಪ್ಪ. ಹಿಂಗೆ ತಡೀಲಿ? ನಿನ್ನನ್ನು ಕೊಂದು ಇಡೀ ಆಸ್ತಿಗೆ ನಾನು ಯಜಮಾನ ಆಗ್ಬೋದು ಅಂದ್ಬಿಟ್ಟೆ. ಆದರೆ ಸತ್ತ ಮೇಲೂ ಇರೋ ಆಸ್ತಿಗೆ ಯಜಮಾನ ಆಗ್ಬಿಟ್ಟೆಲ್ಲೋ. ನಿಜವಾಗ್ಲೂ ಹುಟ್ಟಿದ್ಯಾ ನೀನು? ಹುಟ್ಟಿದ್ರೆ ಬಾರೋ ಎದುರುಗಡೆಗೆ, ಅದೇ ಥರ ಗುಡಿಸ್ಲಲ್ಲಿ ಹಾಕಿ ಸುಟ್ಟಾಕ್ಬಿಡ್ತೀನಿ. ಡ್ಯಾಡ್, ಮೈಸೂರಿಗೆ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. 2 ಲಕ್ಷ ದುಡ್ಡು ಬೇಕು. ಅಲ್ಲಿ ಕಬೋರ್ಡಲ್ಲಿ. ಡ್ಯಾಡ್, ಡ್ಯಾಡ್ ಏನಾಯ್ತು? ಡ್ಯಾಡ್ ರೀ, ಏನ್ರಿ ಆಯ್ತು? ಮೈ ಗಾಡ್, ಪ್ರೀತಿ ಪ್ರಾಬ್ಲಮ್ ಅನ್ಸುತ್ತೆ. ಡ್ಯಾಡ್ ಅಲ್ವಾ ದುಷ್ಯಂತ, ಅವ್ರನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸು. ಮಮ್ಮಿ, ಏನ್ ಮಾಡ್ತಿದ್ಯಾ? ತೊಂದರೆ ಕೊಡಬೇಡವೋ, ನಾನು ಧ್ಯಾನ ಮಾಡಬೇಕು. ಓ ಶಿಟ್. ಡ್ಯಾಡ್ ಬನ್ನಿ. ಒಂದು ಮೆಡಿಸಿನ್ ತರ್ತೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.